ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ. ಅದೇ ರೀತಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಗದ್ದಿಗೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ನಮಗೆ ಈ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಅನ್ನದಾನವನ್ನು ಮಾಡಿ ಈ ಶ್ರೀ ಕ್ಷೇತ್ರ ಸೇವೆಯನ್ನು ಮಾಡ್ತಾಯಿದೆ. ನಮಗೆಲ್ಲ ಸ್ಫೂರ್ತಿ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಪ್ರಾರಂಭ ಮಾಡಿದ್ದು. ಹಾಗಾಗಿ ಒಂದು ರೀತಿಯಲ್ಲಿ ನಮಗೆಲ್ಲ ಪ್ರೇರಣೆ. ಅದರ ಜೊತೆಯಲ್ಲಿ ಮೊದಲಿನಿಂದಲೂ ಕೂಡ ನಮ್ಮ ಕುಟುಂಬ, ನಮ್ಮ ತಂದೆಯವರು, ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ನಡ್ಕೊಳ್ತೇವೆ. ಹಾಗಾಗಿ ಆಗಾಗ್ಗೆ ಬಂದು ಅವರ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪದ್ಧತಿ. ಹಾಗಾಗಿ ಇವತ್ತು ಬೆಳಿಗ್ಗೆ ಬಂದಿದ್ದೇನೆ. ವಿಶೇಷತೆ ಏನೂ ಇಲ್ಲ. ಅವರು ರಾಜಕೀಯವಾಗಿ ಯಾವುದು ಮಾರ್ಗದರ್ಶನ ಕೊಡಲ್ಲ. ಅವರು ದೊಡ್ಡ ಸ್ವಾಮೀಜಿಯವರು ಕೂಡ ರಾಜಕೀಯ ವಿಚಾರದಲ್ಲಿ ಮೌನವನ್ನು ನಾವೇನಾದರೂ ಅಕಸ್ಮಾತ್ ಕೇಳಿದರೂ ಕೂಡ ಮೌನ ವಹಿಸ್ಬಿಡೋರು. ಈಗ ನಮ್ಮ ಈ ಸ್ವಾಮೀಜಿಯವರು ಕೂಡ ಅಷ್ಟೇ, ರಾಜಕೀಯವನ್ನು ಕೇಳೋದೇ ಇಲ್ಲ. ನಾವು ಅಕಸ್ಮಾತ್ ಕೇಳಿದ್ರು ಕೂಡ ಅವರು ಮೌನ ವಹಿಸ್ಬಿಟ್ಟು ನಕ್ಕು ಬಿಡ್ತಾರೆ. ಅದು ರಾಜಕೀಯದ ಯಾವುದು ಅಡ್ವೈಸ್ ಮಾಡಲ್ಲ ನಮಗೆ. ಭೇಟಿ ಸರ್ ಕಾಮನ್ ಆಗಿ ಬಂದಿದೆ ಅಷ್ಟೇ ಸರ್. ನಾನು ಹೇಳಿದ್ನಲ್ಲ, ಈಗ ನಮಗೆ ಒಂದು ಪದ್ಧತಿ, ಏನೋ ಒಂದು ಸ್ಫೂರ್ತಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಹಾಗಾಗಿ ಬರ್ತೀವಿ ಅಷ್ಟೇ. ಮಕ್ಕಳೆಲ್ಲ 1200 ಮಕ್ಕಳು ಈ ಮಠದಿಂದ 18ನೇ ತಾರೀಕು ಪರೀಕ್ಷೆ ಬರೀತಾರೆ SSLC. ಹಾಗಾಗಿ ಅವರಿಗೆ ಮಾತಾಡಿಸಿ ಅವ್ರಿಗೆ ಶುಭ ಕೋರಿದ್ದೇನೆ, ಒಳ್ಳೆಯದಾಗಲಿ ಅಂತ. ಎಲ್ಲ ಸಿಲಿಂಡರ್ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಮಠದಲ್ಲಿ ಏನಾದರೂ ಗ್ಯಾಸ್ದು ಏನಾದರೂ ಇಲ್ಲ, ಅದೇನು ತೊಂದರೆ ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ. ಈಗಾಗಲೇ 2-3 ಶಿಪ್ಪು ಈಗ ಹೊರ್ಮುಜ್ ಸ್ಟ್ರೈಟ್ ಅಂತ ಏನಿದೆ ಅಲ್ಲಿ ಇರಾನ್ ಹತ್ರ, ಅವು ಪಾಸ್ ಆಗ್ತಾಯಿದೆ. ಇಂಡಿಯಾದವ್ರಿಗೆ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಇರಾನ್ನವರು. ಹಾಗಾಗಿ ಬೇಗ ನಮಗೆ ಗ್ಯಾಸು ಮತ್ತು ಪೆಟ್ರೋಲು, ಡೀಸೆಲು ಇದೆಲ್ಲ ಬರುತ್ತೆ, ಯಾವುದೂ ತೊಂದರೆ ಆಗೋದಿಲ್ಲ. ಸರ್, ನಿಮ್ಮ ಕ್ಷೇತ್ರದ ಅಕ್ಕಿರಾಂಪುರದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದೆ ಸರ್, ಅಲ್ಲಿ ಏನು ಕೊರತೆ ಆಗಿದೆ ಅಂತ ಹೇಳಿ ಸರ್? ಹೆಣ್ಮಕ್ಳು ಕೊರತೆಯಿಂದ ಅದೇನೋ ಒಂದು ಸಮಸ್ಯೆ ಹೇಳಿಕೊಂಡು ಭಾಳ ದಿವಸದಿಂದ ಆ ಶಾಲೆಗೆ ಯಾರನ್ನೂ ಅಡ್ಮಿಟ್ ಮಾಡಿಲ್ಲ. ಅದಕ್ಕೆ ಈಗ ಒಂದು ಹೊಸ ಒಂದು ಚಿಂತನೆ ಇದೆ. ಅಂದರೆ ಬಾಯ್ಸ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಹೆಣ್ಮಕ್ಳನ್ನ ಅಲ್ಲಿ ಆ ಕಡೆ ಶಿಫ್ಟ್ ಮಾಡೋದು ಅಂತ ಏನೋ ಒಂದು ಸಲಹೆ ಮಾಡಿದ್ದಾರೆ. ಅದನ್ನು ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿ ಮಾಡ್ತೀವಿ. ಒಡೆಯರಹಳ್ಳಿಯಲ್ಲಿ ಡ್ಯಾಮನ್ನು ನಿರ್ಮಾಣ ಒಡೆಯರಹಳ್ಳಿ ಅಂತ ಹೇಳಿ ಬಾರ್ಡರ್ನಲ್ಲಿದೆ, ದೊಡ್ಡಬಳ್ಳಾಪುರ ಬಾರ್ಡರ್ಗೆ. ನಮಗೆ ಹಿಂದೆ 5,000 ಎಕರೆಯಲ್ಲಿ ಬೈರ್ಗೊಂಡ್ಲು ಅಂತ ಒಂದು ಊರಿದೆ, ಅಲ್ಲಿ 2,500 ಎಕರೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 2,500 ಎಕರೆ, 5,000 ಎಕರೆಯನ್ನು ಅಕ್ವೈರ್ ಮಾಡಿ ಅಲ್ಲಿ ಬಫರ್ ಡ್ಯಾಮ್ ಮಾಡಬೇಕು ಅಂತ ಒರಿಜಿನಲ್ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನು ಮಾಡಿದಾಗ ಹಿಂದಿನ ಸರ್ಕಾರದವರು, ನಮ್ಮ ಮಾಧುಸ್ವಾಮಿಯವರು ಕೂಡ ಇರಿಗೇಷನ್ ಮಂತ್ರಿ, ಜಿಲ್ಲಾ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಬದಲಾಯಿಸಿ ಅದನ್ನು ಇಲ್ಲಿ ಬಫರ್ ಡ್ಯಾಮ್ ಇಲ್ಲಿ ಬೇಡ, ಮುಂದೆ ದೊಡ್ಡಬಳ್ಳಾಪುರದ ಕ್ಷೇತ್ರದಲ್ಲೇ 2-3 ಕಡೆ ಮಾಡೋಣ, ಒಂದೇ ಕಡೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದರು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಅಗೇನ್ ರಿವರ್ಸ್ ಮಾಡಿ ಇಲ್ಲ ಇಲ್ಲೇ ಮಾಡಬೇಕು, ಅದು ಒರಿಜಿನಲ್ ಪ್ಲ್ಯಾನ್ ಏನಿದೆಯೋ ಹಾಗೆ ಮಾಡೋಣ ಅಂತ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ. ನಮ್ಮ ಅಲ್ಲಿನ ಆ ಭಾಗದ ಬೈರ್ಗೊಂಡ್ಲು ಭಾಗದ ರೈತರು ಬೇಡ, ಇಲ್ಲಿ ನಮ್ಮ ಜಮೀನೆಲ್ಲ ಹೊರಟೋಗುತ್ತೆ, ಬೇಡ ಮಾಡಬೇಡಿ ಅಂತೇಳಿ ನಾನೊಂದು 7-8 ಮೀಟಿಂಗ್ಗಳನ್ನು ಮಾಡಿದ್ದೇನೆ. ಅವ್ರ ಜೊತೆ ಮಾತಾಡಿ ರೈತರ ಜೊತೆ ಎಲ್ಲ ಅವರು ಆಗೋದೇ ಇಲ್ಲ, ಬೇಡವೇ ಬೇಡ ಅಂತೇಳಿದು ನಾವು ಅದನ್ನು ಡ್ರಾಪ್ ಮಾಡಿದೋ. ಆದರೆ ಎಲ್ಲಾದರೂ ಒಂದು ಕಡೆ ಬಫರ್ ಮಾಡಲೇಬೇಕಲ್ಲ, ಅದಕ್ಕೆ ಅವರು 2-3 ಕಡೆ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಒಡೆಯರಹಳ್ಳಿ ಅಂತೇಳಿ ಬಾರ್ಡರ್ ಇದೆ, ಅದಕ್ಕೆ 1.5 TMC ನೀರನ್ನು ಅಲ್ಲಿ ಶೇಖರಣೆ ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಟೆಕ್ನಿಕಲಿ.
ಸೊ ಅದನ್ನು ಮಾಡೋದಕ್ಕೆ ಈಗ ನಿನ್ನೆ ಬಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿರೋಧ ವ್ಯಕ್ತವಾಗ್ತಾ ಇದೆ.